ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡೋಕೆ ಹೊರಡ್ತೀನಿ ಅಂದರೆ, ಮೊದಲು ನೀವು ಈ ರೀತಿಯಾದ ಆ್ಯನಿಮೇಷನನ್ನು ನೀವು ಯಾವ ರೀತಿ ಪಡ್ಕೊಬೇಕು ಮತ್ತು ಈ ರೀತಿ ಆ್ಯನಿಮೇಷನನ್ನು ನೀವು ಯಾವುದೇ ಒಂದು ಕ್ರೋಮ್ನಲ್ಲಿ ಹೋಗ್ಬಿಟ್ಟು ಆ್ಯನಿಮೇಷನ್ನ ಡೌನ್ಲೋಡ್ ಮಾಡದೆ ಅದರಲ್ಲಿ ನಿಮ್ಮ ಚಾನಲನ್ನು ಅಥವಾ ನಿಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ ವಿಡಿಯೋ ಚಾನಲನ್ನು ಯಾವ ರೀತಿಯಾಗಿ ಅದರಲ್ಲಿ ಎಡಿಟ್ ಮಾಡ್ಕೊಬೇಕು ಎಲ್ಲವನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿ ಆ್ಯನಿಮೇಷನ್ ನಿಮಗೆ ಬೇಕಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಆಲ್ಗೆ ಸೆಟ್ ಮಾಡಿ. ಮತ್ತು ಈ ರೀತಿ ಆ್ಯನಿಮೇಷನ್ನ ಯಾವ ರೀತಿ ಮಾಡಬೇಕು ಅಂತ ಎರಡು ಆ್ಯಪ್ ಬೇಕಾಗುತ್ತೆ ನಿಮಗೆ. ಎರಡು ಆ್ಯಪ್ ಯಾವ್ಯಾವಪ್ಪ ಅಂದರೆ, ಒಂದು ಮೊದಲನೇದಾಗಿ ಪಿಕ್ಸೆಲ್ ಆ್ಯಪು, ಅದರಲ್ಲೆಲ್ಲ ಥಂಬ್ನೇಲನ್ನು ಮಾಡಿದ್ದೀನಿ, ಇದುವರೆಗೂ ಗೊತ್ತಿರುತ್ತೆ ನಿಮಗೆ. ಥಂಬ್ನೇಲನ್ನು ಅದರಲ್ಲೇ ಮಾಡಿರೋದ್ರಿಂದ ಅವು ಎಲ್ಲ ಆ ಆ್ಯಪ್ ಗೊತ್ತಿರುತ್ತೆ. ಮತ್ತು ಇನ್ನೊಂದು ಆ್ಯಪ್ ಯಾವುದಪ್ಪ ಅಂದರೆ, ವಿಡಿಯೋ ನಾನು ಎಡಿಟ್ ಮಾಡೋ ಆ್ಯಪು, ಅದು ಕೈನ್ ಮಾಸ್ಟ್ರಲ್ಲಿ ನಾನು ಎಡಿಟ್ ಮಾಡ್ತೀನಿ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡಿಬಿಟ್ಟು ಯಾವ ರೀತಿ ಎಡಿಟ್ ಮತ್ತು ಅಪ್ಲೋಡ್ ಮಾಡೋದು ಅಂತ ನೀವು ಮೊದಲೇ ಗೊತ್ತಿಲ್ಲ ಅಂದರೆ, ಮೊದಲು ತುಂಬ ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ. ಅದನ್ನು ಹೋಗಿ ಐ ಕಾರ್ಡಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ನೋಡಿ. ಮತ್ತು ಈ ವಿಡಿಯೋನ ಈ ರೀತಿಯಾಗಿ ಆ್ಯನಿಮೇಷನ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಯಾವ ರೀತಿ ಬರಬೇಕು, ಈ ರೀತಿ ಎಲ್ಲ ನಮ್ಮ ಚಾನಲ್ ಕೂಡ ಫೋಟೋಲ್ಲಿ ಬರಬೇಕು ಅಂದರೆ ಯಾವ ರೀತಿ ಮಾಡಬೇಕು, ಇದನ್ನೆಲ್ಲ ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಈ ರೀತಿ ಬರುತ್ತೆ. ಓಪನ್ ಮಾಡಿದ ಮೇಲೆ ಈ ರೀತಿ ಬಂದ ಒಂದು ನ್ಯೂ ಟೆಕ್ಸ್ಟನ್ನು ನೀವು ಡಿಲೀಟ್ ಮಾಡ್ಕೊಬೇಕಾಗುತ್ತೆ. ಡಿಲೀಟ್ ಮಾಡಿಕೊಂಡು ನೀವು ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಸೈಜ್ ಯಾವುದಾದ್ರೂ ನಡೆಯುತ್ತೆ. ನಾನು ಇವಾಗ ಸ್ಕ್ವೇರ್ ಅಂತ ಇಟ್ಕೊತೀನಿ. ಸುಮ್ಮನೆ ಸ್ಕ್ವೇರ್ ಅಂತ ಇಮೇಜ್ ಸೈಜನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಇವಾಗ ನೀವು ಸಿಂಪಲ್ಲಾಗಿ ಏನು ಮಾಡ್ಬೇಕಂದ್ರೆ, ಇಲ್ಲಿ ಎ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಪ್ಲಸ್ ಅಂತ. ಆಮೇಲೆ ಇವಾಗ ನೀವು ಇದನ್ನು ಎಡಿಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಯಾರಿಗೂ ನೀವು ಸಬ್ಸ್ಕ್ರೈಬ್ ಅಂತ ಮಾಡಿದ್ದು ಅಂದರೆ ಸಬ್ಸ್ಕ್ರೈಬ್ ಅಂತ ಹಾಕಿ, ಮತ್ತು ಲೈಕ್ ಅಂತ ಹಾಕಿ ಅಥವಾ ಶೇರ್ ಅಂತ ಹಾಕಿ, ಯಾವ್ದು ಬೇಕಂದ್ರೆ ಹಾಕಿ, ಯಾವ್ದು ಬೇಕಂದ್ರೆ ಕಲರ್ನ ಯೂಸ್ ಮಾಡ್ಕೊಬೋದು. ನಾನು ಇವಾಗ ಸಿಂಪಲ್ಲಾಗಿ ಫಾಲೋ ಅಥವಾ ಇವಾಗ ನಾನೆಲ್ಲ ಸಬ್ಸ್ಕ್ರೈಬು ಶೇರು ಎಲ್ಲ ಮಾಡಿದ್ದೀನಿ. ಇವಾಗ ಫಾಲೋ ಅಂತ ಮಾಡ್ತೀನಿ ಫೇಸ್ಬುಕ್ಕಾಗಿ. ಎಲ್ಲವನ್ನು ಟೋಟಲ್ಲಿ ಮಾಡಿ ಫಾಲೋ ಅಂತ ಹಾಕ್ತೀನಿ ನಾನು. ಆಮೇಲೆ ಇವಾಗ ಇದಕ್ಕೆ ಒಂದು ಕಲರನ್ನು ಕೊಡೋಣ. ಒಂದು ಕಲರ್ ಯಾವುದು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರನ್ನು ಕೊಡಿ. ಅಂದರೆ ಫಾಲೋ ಫೇಸ್ಬುಕ್ ಯಾವ ಕಲರ್ ಇರುತ್ತೆ, ಫಾಲೋ ಬ್ಲೂ ಕಲರ್ ಇರುತ್ತೆ, ಅದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಎ ಬಿ ಫಾಂಟ್ ಅಂತ ಇರುತ್ತೆ. ಎ ಬಿ ಫಾಂಟಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಫಾಂಟ್ ಇಷ್ಟ ಆಗುತ್ತೆ ಆ ಫಾಂಟನ್ನು ನೀವು ಇಲ್ಲಿ ಬಳಸ್ಕೊಬೋದು. ನಾನು ಕೊನೆಯದಾಗಿ ಈ ಫಾಂಟನ್ನು ಯೂಸ್ ಮಾಡ್ತೀನಿ ಹೆಚ್ಚಾಗಿ. ಈ ಫಾಂಟ್ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದೆ, ಫಾಲೋ ಅಂತ ಚೆನ್ನಾಗಿದೆ. ಆಮೇಲೆ ಇವಾಗ ಇದನ್ನು ಬ್ಯಾಕ್ಗ್ರೌಂಡ್ ಕೊಡೋಣ ಇದಕ್ಕೆ. ಫೋಟೋವನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಯಾವುದಪ್ಪ ಅಂದರೆ, ನೀವು ಯೂಟ್ಯೂಬ್ನ ಒಂದು ಇಮೇಜನ್ನು ಇದನ್ನು ಮಾಡಿರ್ತೀರಲ್ಲ, ಅದು ಈ ಯೂಟ್ಯೂಬ್ನ ಒಂದು ನೀವು ಯೂಟ್ಯೂಬನ್ನು ಈ ರೀತಿ ಕಟ್ ಮಾಡಿಕೊಂಡು ನಾನು ಲೋಗೋವನ್ನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇದನ್ನು ನೀವು ಹಿಂದ್ಗಡೆ ಎಲ್ಲ ಕಲರನ್ನು ಹೋಗಿಸ್ಬೇಕಂದ್ರೆ ಈ ರೀತಿ ಮಾಡ್ಕೊಂಬಿಟ್ಟು ಸ್ವಲ್ಪ ಇದನ್ನು ಟಾಲರೆನ್ಸ್ ಮಾಡ್ಕೊಳ್ಳಿ, ಅಂದರೆ ಹಿಂದಿಂದೆಲ್ಲ ಹೊಂಟೋಗ್ಬಿಡುತ್ತೆ. 42 ಅಥವಾ 46 ಇಟ್ಕೊಬೇಕು ಅದನ್ನು. ಆಮೇಲೆ ಇದನ್ನು ಪೂರ್ತಿ ಚಿಕ್ಕದು ಮಾಡಿಬಿಟ್ಟು ಈ ರೀತಿ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇದು ಯೂಟ್ಯೂಬ್ನದು ಲೋಗೋ ಆಯ್ತು ಇವಾಗ. ಓಕೆನಾ. ಇದಕ್ಕೆ ಸ್ಟ್ರೋಕ್ ಕೂಡ ಕೊಡ್ಬೋದು, ಯಾವ ಕಲರ್ ಸ್ಟ್ರೋಕ್ ಬೇಕು ಅದನ್ನು ಸ್ಟ್ರೋಕ್ ಕೊಡ್ಬೋದು ಇಲ್ಲಿ. ಆಮೇಲೆ ಇವಾಗ ನೀವು ನಿಮ್ಮ ಲೋಗೋವನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರ, ಅದೇ ಲೋಗೋವನ್ನು ನೀವು ಇಲ್ಲಿಂದ ಲೋಗೋವನ್ನು ತೆಗೆದುಕೊಳ್ಬೇಕಾಗುತ್ತೆ. ನಾನಿವಾಗ ನನ್ನ ಒಂದು ಯೂಟ್ಯೂಬ್ನ ಚಾನಲ್ನ ಲೋಗೋ ಮತ್ತು ಫೇಸ್ಬುಕ್ನಲ್ಲೂ ಇದೇ ಲೋಗೋ ಇದೆ ನಂದು, ಎಲ್ಲ ಕಡೆ ಇದೇ ಲೋಗೋವನ್ನು ಬಳಸ್ತಾ ಇದ್ದೀನಿ. ಈ ರೀತಿ ಈ ಲೋಗೋವನ್ನು ಇಲ್ಲಿ ಫಿಕ್ಸ್ ಮಾಡ್ತೀನಿ. ಸ್ವಲ್ಪ ದೊಡ್ಡದಾಗಿರಲಿ, ಏನೂ ಆಗಲ್ಲ. ಈ ರೀತಿ ಇಲ್ಲಿ ಫಿಕ್ಸ್ ಮಾಡಿದೆ. ಆಮೇಲೆ ಇದನ್ನು ಹಿಂದಿನ ಬ್ಯಾಕ್ಗ್ರೌಂಡನ್ನು ಸ್ವಲ್ಪ ಚೌಕದಿಂದ ಒಂದು ಸ್ವಲ್ಪ
ಮುದುಡಿದ ಹಾಗೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ರಿಡ್ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಚೌಕಾಕಾರದಲ್ಲಿದ್ದದ್ದನ್ನು ಈ ರೀತಿ ಸ್ವಲ್ಪ ಹೊಳ್ಳಿದ ಹಾಗೆ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು PNGಗೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ, PNG ಅಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಏನೂ ಇರಲ್ಲ. ಇದನ್ನು ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡುವಾಗ ಸೇವ್ ಆ್ಯಸ್ ಇಮೇಜ್ ಅಂತ ಇರುತ್ತೆ. ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಹಾಕಿ ಆಯಿತು. ಇದನ್ನು ನಾನು ಓಕೆ ಗೈಸ್, ಇವಾಗ ನೀವು ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಈಗ ಫಾಲೋ ಏನು ಮಾಡಿದೆ, ಫಾಲೋನ ರೀತಿಯೇ ಸಬ್ಸ್ಕ್ರೈಬು, ಲೈಕು, ಶೇರ್ಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ ಈ ವಿಡಿಯೋದಲ್ಲಿ ಒಂದು ಎಲ್ಲ ಸೇರಿ ಹೇಗೆ ಮಾಡೋದು ಅಂತ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸಿಂಪಲ್ಲಾಗಿ ಇಮೇಜ್ ಅಂತ ಇರುತ್ತೆ. ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ ಒಂದು ಕಲರ್ನ ಚೂಸ್ ಮಾಡಿಕೊಂಡು ಈ ರೀತಿ ಅದನ್ನು ಗ್ರೀನ್ ಸ್ಕ್ರೀನ್ ಮಾಡ್ಕೊಬೇಕು. ಒಂದು 5-6 ಸೆಕೆಂಡಿನ ಒಂದು ಇದಿಟ್ಕೊಳ್ಳಿ. ಇದನ್ನು ಕಲರನ್ನು ಗ್ರೀನ್ಗೆ ತಗೊತೀನಿ. ನೀವು ಕೂಡ ಗ್ರೀನ್ಗೆ ತಗೊಳ್ಳಿ, ಯಾಕಂದರೆ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಗೊತ್ತೇ ಇರಬೇಕು ನಿಮಗೆ ಮೊದಲೇ. ಆಮೇಲೆ ಇವಾಗ ಲೇಯರ್ಗೆ ಬಂದುಬಿಟ್ಟು ಮೀಡಿಯಾದಿಂದ ಆ ಎಲ್ಲ ನಿಮ್ಮ ಫೋಟೋಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಫಾಲೋವು, ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ಓಕೆ. ಆಮೇಲೆ ಇವಾಗ ಒಂದು ಸ್ವಲ್ಪ ಬಿಟ್ಟು ಆಮೇಲೆ ಮೀಡಿಯಾದಿಂದ ಫಾಲೋವು, ಲೈಕು ಅದೇ ಸೈಜನ್ನು ಇಟ್ಕೊಳ್ಳಿ, ಲೈಕ್ ಕೂಡ. ಓಕೆ. ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಫಾಲೋವು, ಲೈಕು, ಆಮೇಲೆ ಇನ್ನು ಮತ್ತೆ ಸ್ವಲ್ಪ ಬಿಟ್ಬಿಟ್ಟು ಏನಂದರೆ ಶೇರನ್ನು ಇಟ್ಕೊಳ್ಳೋಣ. ಶೇರ್ ಅಂತ ಮಾಡ್ಕೊಂಡಿದ್ದೀನಿ, ಅದನ್ನು ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶೇರ್ ಅಂತ ಮಾಡ್ಕೊಂಡಿದ್ದೀನಿ. ಈ ಶೇರನ್ನು ಕೂಡ ಇಲ್ಲಿ ಇಟ್ಕೊಳ್ಳೋಣ. ಓಕೆ. ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ, ಅದಕ್ಕಿಂತನೂ ದೊಡ್ಡದು ಮಾಡ್ಕೊಳ್ಳೋಣ. ಇವಾಗ ಈ ರೀತಿ ಆಯ್ತು ಇದು. ಆಮೇಲೆ ಇವಾಗ ಇಷ್ಟ ಆಯಿತು. ಲೈಕ್ ಆ್ಯಂಡ್ ಶೇರ್ ಇದು ಫೇಸ್ಬುಕ್ನಲ್ಲಿ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಬಟನ್ನು ಬೇಕಾದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಬೋದು. ಇದು ನೋಡಿದ್ರೆ ಈ ರೀತಿ ಆಯ್ತು. ಇವಾಗ ಈ ರೀತಿ ನೋಡಿದ್ರೆ ಚೆನ್ನಾಗಿ ಕಾಣಿಸೋಣ ಅಲ್ವಾ? ಚೆನ್ನಾಗಿ ಕಾಣಿಸಲ್ಲ ಅಲ್ವಾ? ಅದಕ್ಕೆ ಇದನ್ನು ಯಾವ ರೀತಿ ಮಾಡ್ಕೊಬೇಕು ಅಂತ ನಾನು ಹೇಳ್ತೀನಿ. ಇದು ಇನ್ ಆ್ಯನಿಮೇಷನ್ ಬಂದುಬಿಟ್ಟು ಇದನ್ನು ಈ ರೀತಿ ಮಾಡ್ಕೊಳ್ಳಿ, ಪಾಪ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಕೂಡ ಇನ್ ಆ್ಯನಿಮೇಷನ್ನು ಪಾಪ್ ಡೌನ್ ಮಾಡ್ಕೊಳ್ಳಿ. ಇದನ್ನು ಕೂಡ ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಪೂರ್ತಿ ಕೆಳಗಡೆದು ಕೂಡ ಪಾಪ್ ಡೌನ್ ಮಾಡ್ಕೊಳ್ಳಿ. ಓಕೆ. ಇವಾಗ ಹೆಂಗೆ ಬರುತ್ತೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಆಮೇಲೆ ಇವಾಗ ಇದನ್ನ ಹೋಗೋವಾಗ ಯಾವ ರೀತಿ ಇರಬೇಕು ಅಂತ ಅದನ್ನು ಕೂಡ ಮಾಡೋಣ. ಇವಾಗ ವೈಪ್ ಡೌನ್ ಅಂತ ಇದೆ, ಇದನ್ನು ವೈಪ್ ಡೌನ್ ಮಾಡ್ತೀನಿ ನಾನು. ಇದನ್ನು ಕೂಡ ವೈಪ್ ಡೌನ್ ಮಾಡೋಣ. ಔಟ್ ಆ್ಯನಿಮೇಷನ್ ಬಂದುಬಿಟ್ಟು ವೈಪ್ ಡೌನ್ ಮಾಡೋಣ. ಇದನ್ನು ಕೂಡ ವೈಪ್ ಡೌನ್, ಇಲ್ಲಿದೆ ವೈಪ್ ಡೌನ್. ಆಮೇಲೆ ಇದು ಕೊನೆಯದು ಕೂಡ ವೈಪ್ ಡೌನ್ ಮಾಡೋಣ. ಔಟ್ ಆ್ಯನಿಮೇಷನ್ನ ವೈಪ್ ಡೌನ್ ಮಾಡಿ ಈ ರೀತಿ. ಓಕೆ. ವೈಪ್ ಡೌನ್ ಆಯಿತು. ಇವಾಗ 3 ಸೇರಿ ಬರುತ್ತೆ, ಆಮೇಲೆ 3 ಸೇರಿ ಹೊಂಟೋಗುತ್ತೆ. ನೋಡಿ, ಒಂದೇ ಗೆರೆ ಎಳೆದ ಹಾಗೆ ಹೊಂಟೋಗುತ್ತೆ. ಎಷ್ಟು ಚೆನ್ನಾಗಿ ಹೊಂಟೋಗುತ್ತೆ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸಬ್ಸ್ಕ್ರೈಬ್ ಬಟನ್ ಬೇಕಾಗಿದ್ದರೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಕೂಡ ನೀವು ಇಲ್ಲಿ ಮಾಡ್ಕೊಳ್ಳಿ. ಪಿಕ್ಸೆಲ್ ಲೆವೆಲ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊಬೋದು. ನಾನು ಇದನ್ನು ಕೂಡ ಡೌನ್ಲೋಡ್ ಮಾಡ್ತೀನಿ, ಯಾಕಂದರೆ ಫೇಸ್ಬುಕ್ಗಾಗಿ ಬೇಕಾಗುತ್ತೆ. ಫಾಲೋ, ಲೈಕ್ ಆ್ಯಂಡ್ ಶೇರ್ ತುಂಬ ಚೆನ್ನಾಗಿದೆ. ಈ ರೀತಿ ನೀವು ಮಾಡ್ಕೊಬೋದು. ಮತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋಗಳಿಗೆ ಬೇಕಾಗಿದ್ದರೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋನ ನಾನು ಡೌನ್ಲೋಡ್ ಮಾಡ್ತೀನಿ, ನೀವು ಕೂಡ ಇಲ್ಲಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಬಾಯ್ ಬಾಯ್.